ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಂಗೋಲೆ ಬಿಡ್ತಾನೆ ನಿಮ್ಮನ್ನೆಲ್ಲರಿಗೂ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಹೇಗಿದೆ ರಂಗೋಲೆ ಅನ್ನೋದನ್ನು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದು, ತುಂಬ ಥ್ಯಾಂಕ್ಸ್. ಈ ವಿಡಿಯೋಗೂ ಕಮೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಐ ಹೋಪ್ಸ್ ಬರುತ್ತೆ. ಹೇಗಿದೆ ಅನ್ನೋದನ್ನು ಪೂರ್ತಿ ಕ್ಲಿಯರ್ ಆದಮೇಲೆ ನೀವೇ ನೋಡಿಬಿಟ್ಟು ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸತೀಶ್ ಅವ್ರು ಬೆಳಗ್ಗೆನೇ ಎದ್ದು ನನಗೂ ವಿಡಿಯೋ ಮಾಡಿಕೊಟ್ರು ರಂಗೋಲೆ ಬಿಡ್ತಾ ಇದ್ದಿದ್ದನ್ನು. ನಾನು ರಂಗೋಲೆ ಬಿಟ್ಟಾದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ, ಬಿಡಬೇಕಾದ್ರೇ ವಿಡಿಯೋ ಮಾಡಿಕೊಟ್ರು. ರಂಗೋಲೆ ಬಿಟ್ಟ ತಕ್ಷಣ ಇವಾಗ ಫಟಾಫಟ್ ಅಂತ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಬನ್ನಿ ಇವಾಗ ತಿಂಡಿ ರೆಡಿ ಮಾಡಿಬಿಡೋಣ. ರಕ್ಷಿತ್ಗೂ ಸ್ಕೂಲ್ ಇದೆ, ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಾರೆ. ಬನ್ನಿ ಅಷ್ಟರೊಳಗೆ ತಿಂಡಿ ರೆಡಿ ಮಾಡಿಬಿಡೋಣ. ಇವರೇ ರಂಗೋಲೆ ಬಿಟ್ಟವರು. ಏನು ಪಸಂದ್ ಆಗ್ಬಿಟ್ಟಿದ್ದೆ ಕಣಮ್ಮಿ, ನೀನು ಚೆನ್ನಾಗ್ಬಿಟ್ಟಿದ್ದೆ ಕಣಮ್ಮಿ. ಯಾವ ಊರ ನಿಂದು? ಅದು ಎಲ್ಲಿಂದ ಕಲ್ತ್ಕೊಬಂದು? ಯಾವ ಪೇಟ? ಅದಕ್ಕೆ ಎಲ್ಲರ ಮೇಲೆ ಪೇಟ ಇಡ್ತಿದ್ದೇನೋ ನೀನು, ಎಲ್ಲರ ತಲೆಗೂ. ಡೈಲಿ ನನ್ನ ತಲೆ ಮೇಲೆ ಪ್ಯಾಟ ಇಟ್ಟು ಕಲ್ಸೋದು ನೀನು ಕೆಲಸಕ್ಕೆ. ಪ್ಯಾಟ ಅಲ್ಲ, ಹೆಲ್ಮೆಟು. ಸತೀಶ್ಗೆ ಮತ್ತು ರಕ್ಷಿತ್ಗೆ ಟಿಫನ್ ಮಾಡಿಕೊಟ್ಟೆ, ತಿನ್ಕೊಂಡು ಹೋದರು. ಬಟ್ ರಕ್ಷಿತ್ ವಾಪಸ್ ಬಂದ. ಹಾಫ್ ಡೇ ರಜಾ ಇತ್ತಂತೆ, ಸ್ಕೂಲು ಬಂದ. ಇವತ್ತು ಸ್ಕೂಲಿಗೂ ಹಾಫ್ ಡೇ ರಜಾ ಕೊಟ್ಟಿದ್ರು. ನಾನು ಅಷ್ಟರೊಳಗಡೆ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಕೆಲಸವೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊತಾ ಇದ್ದೆ. ಅಷ್ಟರೊಳಗೆ ನೀರು ಬಿಟ್ಟರು. ನೀರು ಬಿಟ್ಟಿದ ತಕ್ಷಣ ಇದ್ದಿದೆ ಅಲ್ವಾ, ಸಂಪಿರೋರ ಮನೆಗೆ ನೋ ಟೆನ್ಷನ್, ಯಾವಾಗಾದರೂ ಮಾಡ್ಕೊಬೋದು. ಬಟ್ ನಮ್ಮ ಥರ ಸಂಪಿಲ್ದೇದವ್ರ ಮನೇಲಿ ಇದೇ ಪರಿಸ್ಥಿತಿ ಇರುತ್ತೆ. ನೀರು ಬಿಟ್ಟಾಗ್ಲೇ ಎಲ್ಲ ಕೆಲಸ ಮಾಡ್ಕೊಬೇಕು. ನೀರು ಬಿಟ್ಟಿಲ್ಲ ಅಂದರೆ ತುಂಬಿಟ್ಟಿರೋ ನೀರಲ್ಲಿ ಮಾಡ್ಕೊಬೋದು ಕೆಲಸನ. ಬಟ್ ಬಿಡ್ತಾನೆ ಅನ್ನೋ ಗ್ಯಾರಂಟಿ ಇದ್ದರೆ ಮಾಡ್ಕೊಬೋದು. ಬಿಟ್ಟಿಲ್ಲ ಅಂದರೆ ಮುಖ ತೊಳೆಯೋಕ್ಕೂ ನೀರಿರಲ್ಲ, ಆ ರೀತಿ ಪರಿಸ್ಥಿತಿ ಆಗುತ್ತೆ. ಸೊ ಯಾರ್ಯಾರಿಗೆ ಈ ರೀತಿ ಪರಿಸ್ಥಿತಿ ಫೇಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ನಾನು ಆವಾಗಲೂ ನೀರು ಬಿಟ್ಟಾಗ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು. ಇವಾಗ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಎಲ್ಲ ಜೋಡಿಸ್ಬಿಡ್ತೀನಿ. ಯಾಕೆಂದರೆ ನಮ್ಮದು ಅಡುಗೆ ಮನೆ ಚಿಕ್ಕದು, ಎತ್ತಿಟ್ಬಿಟ್ಟು ಆಮೇಲೆ ಜೋಡಿಸ್ಕೊಡ್ತೀನಿ ಅನ್ನೋ ಸೀನೇ ಇಲ್ಲ. ಚಿಕ್ಕದಾಗಿರೋದ್ರಿಂದ ಅಲ್ಲಲ್ಲೇ ಜೋಡಿಸ್ಕೊಬೇಕು. ಇಲ್ಲಾಂದರೆ ಅಡುಗೆ ಮಾಡಿರೋ ಐಟಮ್ ಇಡೋಕ್ಕೂ ಜಾಗ ಇರೋದಿಲ್ಲ, ಸ್ಟವ್ ಮೇಲೇ ಮಾಡ್ಕೊಬೇಕಾಗುತ್ತೆ. ಸೊ ಆದ್ದರಿಂದ ನಾನು ಬೆಳಗಿದ ತಕ್ಷಣ ಅಲ್ಲಲ್ಲೇ ಜೋಡಿಸ್ಕೊಂಬಿಡ್ತೀನಿ. ಅಡುಗೆ ಮನೆ ಚಿಕ್ಕದಿರೋರು ಇದೇ ಪರಿಸ್ಥಿತಿ ಎಲ್ರೂ ಅನಿಸುತ್ತೆ. ಹಾಗೆ ಹಾಫ್ ಡೇ ಸತೀಶ್ ಅವರು ಬಂದಿದ್ದರು. ಆಮೇಲೆ ಧ್ವಜ ತಂದಿದ್ರು, ನಾನು ಮರ್ತೇ ಬಿಟ್ಟಿದ್ದೆ. ನಾನು ಮರ್ತಿಲ್ಲ ಅಂತ ಹೇಳಿದ್ರು, ಬಂದು ಸದ್ಯ ತಂದ್ರಲ್ಲ ಅಂಥೇಳಿ ಅದನ್ನು ಹಾಕ್ತಾಯಿದ್ರು. ಎಡಿಟಿಂಗ್ ಎಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿಕೊಂಡು ರೆಡಿ ಆಯ್ತಾಯಿದೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ಮನೇಲೂ ಪೂಜೆ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಿದ್ದೆ. ಸಿಂಪಲ್ಲಾಗಿ ರೆಡಿ ಆಗ್ತೀನಿ, ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ವಿಡಿಯೋ ಚೆನ್ನಾಗಿ ಬಂದಿಲ್ಲ, ಯಾಕೆಂದರೆ ನನ್ನ ಮಗ ವಿಡಿಯೋ ಮಾಡ್ತಿದ್ದಿದ್ದು ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಮೇಕಪ್ ವಿಡಿಯೋ ಮಾಡ್ತೀನಿ. ನನಗೆ ತುಂಬ ಇಷ್ಟ ಮೇಕಪ್ ಮಾಡ್ಕೊಳ್ಳೋದಾಗಲಿ ಮಾಡೋದಾಗಲಿ, ತುಂಬ ಇಷ್ಟ ನನಗೆ ಚೈಲ್ಡ್ಹುಡ್ ಡೇಸಿಂದನೂ ಮೇಕಪ್ ಅಂದರೆ ಭಾಳ ಇಷ್ಟ. ಆದರೆ ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ನಾನು ಜಾಸ್ತಿ ಮೇಕಪ್ ಐಟಮ್ನೆಲ್ಲ ಯೂಸ್ ಮಾಡೋದು ನೋಡಿ, ಅಂದರೆ ಕಲೆಕ್ಟ್ ಮಾಡೋದು ನೋಡಿ ನಮ್ಮ ಮನೇಲೆಲ್ಲ ಮೇಕಪ್ ರಾಣಿ ಅಂತಲೇ ಕರೆಯೋದು ನನ್ನ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ನನಗೂ ಇಷ್ಟ ಅದು ಮೇಕಪ್ ರಾಣಿ ಅಂದರೆ. ಮೇಕಪ್ ಅಂದರೆ ಇಷ್ಟ ಇರೋರ್ಗೆ ಆ ಥರ ಕರೀತಾರೆ. ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಮನೇಲಿ ಮೇಕಪ್ ರಾಣಿ ಅಂತ ಅನ್ನಿಸ್ಕೊಂಡು. ನಾನು ಇದ್ದೀನಿ. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾ ಇರೋದ್ರಿಂದ ಲಿಪ್ಸ್ಟಿಕ್ಕಲ್ಲೇ ಎಲ್ಲ ಮೇಕಪ್ ಮುಗಿಸ್ತಾ ಇದ್ದೀನಿ. ಸೊ ಸತೀಶಿಗೆ ಗೊತ್ತು ನಾನು ಎಷ್ಟು ಮೇಕಪ್ ಮಾಡ್ತೀನಿ ಅಂತ. ಬಟ್ ನಮ್ಮ ಅಜ್ಜಿ ಮನೆಯವ್ರಿಗೆ ಗೊತ್ತಿಲ್ಲ, ನಾನು ತುಂಬ ಮೇಕಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಪರವಾಗಿಲ್ಲ, ಈ ವಿಡಿಯೋ ನೋಡಿದ್ಮೇಲೆ ಆದ್ರೂ ಗೊತ್ತಾಗುತ್ತೆ ಇವ್ರು ಜಾಸ್ತಿ ಮೇಕಪ್ ಮಾಡಲ್ಲ ಅಂತ. ಪೌಡ್ರು ಹಾಕಿದ್ರೇ ಸಾಕು, ನನಗೆ ಅದೇ ಫೌಂಡೇಶನ್ ರೀತಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಫೌಂಡೇಶನ್ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಫೌಂಡೇಶನ್ ಹಾಕಿದ್ರೆ ಏನು ಗೊತ್ತಾ, ತುಂಬ ಬೂತು ಥರ ಕಾಣಿಸ್ತಾ ಇರ್ತೀನಿ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಫೌಂಡೇಶನ್ ಹಾಕಲ್ಲ. ನೀವು ನೋಡ್ಬೋದು ಪೂರ್ತಿ
ಮೇಕಪ್ ಮುಗಿದ್ಮೇಲೆ ಎಷ್ಟು ಬ್ರೈಟಾಗಿ ಕಾಣ್ತಿದ್ದೀನಿ ಅಂತ. ಇವಾಗ ಕಾಣಿಸ್ತಾ ಇರ್ಬೋದು. ಮೇಕಪ್ ಸೆಟ್ ಆದಮೇಲೆ ಫೌಂಡೇಶನ್ ಹಾಕಿಲ್ಲ ಅಂದ್ರೂ ಪೌಡ್ರೆಲ್ಲ ಸೆಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ತುಂಬ ಬ್ರೈಟಾಗಿ ಕಾಣಿಸ್ತಾ ಇರ್ತೀವಿ. ಓವರಾಗಿ ಬ್ರೈಟಾಗಿ ಕಾಣಿಸಿದ್ರೆ ಏನು ಗೊತ್ತಾ, ಇವಳು ಫುಲ್ ಮೇಕಪ್ ಮಾಡ್ಕೊಂಡವಳೆ ಅಂತ ಅನ್ನಿಸ್ತದೆ. ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ರೆ ಮೇಕಪ್ ಮಾಡಿದ್ರೂ ಮಾಡದೇ ಇರೋ ಲುಕ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆ ರೀತಿ. ಆದರೆ ಮೇಕಪ್ ಮಾಡೋಕ್ಕೂ ಮುಂಚೆನೇ ನೀವು ಡೈಲಿ ಏನು ಯೂಸ್ ಮಾಡ್ತಿರ್ತೀರಾ ಅದೇ ಕ್ರೀಮ್ನ ಯೂಸ್ ಮಾಡಿ, ಬೇರೆ ಯಾವುದೂ ಕ್ರೀಮ್ ಯೂಸ್ ಮಾಡಬೇಡಿ. ಯಾಕೆಂದರೆ ನಾನು ಅನ್ಬೋಗ್ಸಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನನ್ನ ಸ್ಕಿನ್ ಪ್ರಾಬ್ಲಮ್ ಏನೇನು ಮಾಡ್ಕೊಂಡಿದ್ದೆ, ನಾನು ಯಾವ್ಯಾವ ರೀತಿ ಏನೇನೋ ಮಾಡಿ ಹೆಂಗಾಗಿತ್ತು ನನ್ನ ಫೇಸು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವ್ರು ಹೇಳಿದ್ರು ಅಂತ ರೆಮಿಡಿಗಳನ್ನ ಮಾತ್ರ ನೀವು ಮುಖದ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗಲೇಬೇಡಿ. ನೋಡಿ, ಪೂರ್ತಿಯಾಗಿ ರೆಡಿ ಆದಮೇಲೆ ನನ್ನ ಔಟ್ಫಿಟ್ ಈ ರೀತಿ ಇದೆ. ನೋಡ್ಬೋದು ನೀವು, ಫೌಂಡೇಶನ್ ಹಾಕಿರೋ ಥರನೇ ಇದೆ ಫೇಸು. ನಾನು ಅದಕ್ಕೆ ಆ ಪೌಡ್ರ್ ಮಾತ್ರ ಹಾಕೋದು. ಇವಾಗ ರೆಡಿ ಆದಮೇಲೆ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕ್ಕೊತೀನಿ. ಯಾರೇ ಆದರೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಹೊಸ್ಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಡ್ತಾರೆ. ಮೈಲಿಗೆ ಹಾಸಿಗೆ ಮೇಲೆಲ್ಲ ಮಲಗಿರ್ತೀವಿ. ಲಕ್ಷ್ಮೀ ಸಮಾನ ಅಂತಾರೆ ಹೊಸ್ಲನ್ನ. ದಯವಿಟ್ಟು ಆ ರೀತಿ ಮಾಡಬೇಡಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಾದ್ರೆ ಒಂದು 5 ನಿಮಿಷ ಆಗುತ್ತೆ, ಹಾಕ್ಬಿಟ್ಟು ಪೂಜೆ ಮಾಡಿ. ಹಾಗೆ ನೈವೇದ್ಯಕ್ಕೆ ಬಂದೆ. ನೈವೇದ್ಯ ಮಾಡೋಣ ಅಂತ ಸ್ಟವ್ ಎಲ್ಲನೂ ತೊಳ್ಕೊಂಡು ಒರೆಸ್ಕೊಂಡು ಇಟ್ಟಿದೆ. ಇವಾಗ ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಹೆಸ್ರುಬೇಳೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹೆಸ್ರುಬೇಳೆ. ಆಮೇಲೆ ಮಡಿ ನೀರು ಹಿಡ್ದಿದೆ. ಬೆಳಗ್ಗೆನೆ ಮಡಿಲಿ ನೀರು ಹಿಡಿದ್ಬಿಟ್ಟು, ಅಂದರೆ ನಾನು ಹಿಡ್ದಿರಲಿಲ್ಲ, ನಮ್ಮ ಮನೆಯವ್ರು ಹಿಡ್ದಿದ್ರು. ಅವರು ಬೆಳಗ್ಗೆನೇ ಎದ್ದು ಯೋಗ ಮಾಡೋದ್ರಿಂದ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಯೋಗ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಹಿಡ್ದಿದ್ರು ಸ್ನಾನ ಮಾಡಿ. ಸೊ ಇನ್ನೊಂದು ಕಡೆ ಬೆಲ್ಲನ ಕುಟ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಕರ್ಗಕ್ಕೆ ಇಡ್ತೀನಿ. ಯಾಕೆ ಅಂದರೆ ಇಲ್ಲಿ ನೋಡಿ, ಬೆಲ್ಲ ಮಾಡೋದು ಕಬ್ಬಿಂದ ಅಲ್ವಾ, ಕಬ್ಬಿನ ಸಿಪ್ಪೆ ಮತ್ತು ಮಣ್ಣು ಎಲ್ಲ ಇರುತ್ತೆ. ಬೆಲ್ಲ ಕರ್ಗಕ್ಕೋಸ್ಕರ 1/4 ಲೋಟ ನೀರು ಹಾಕ್ಬಿಟ್ಟು ಕರ್ಗಕ್ಕೆ ಬಿಡೋಣ. ಕರಗಲಿ ಬೆಲ್ಲ ಚೆನ್ನಾಗಿ. ಆಮೇಲೆ ಇಲ್ಲಿ ನೋಡ್ಕೊಬೇಕು ಅವಾಗವಾಗ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಇಲ್ಲಾಂದರೆ ನೀರು ಸುಂಡೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಒಂದು 5 ಏಲಕ್ಕಿ ಹಾಕಿದ್ದೀನಿ ನಾನು. ಒಂದು 5 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಬೆಲ್ಲಕ್ಕೆ ಹಾಕಿದ್ದೀನಿ. ಆಮೇಲೆ ಈ ಕಡೆ ಕುದಿ ಬರ್ತಾಯಿತ್ತಲ್ವ, ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಹೊಡೆಸ್ದೆ. 5 ವಿಸಲ್ ಹೊಡೆಸಾದ್ಮೇಲೆ ನೋಡಿ ಈ ರೀತಿ ಫುಲ್ಲು ಪಾಯಸನೇ ಆಗ್ಬಿಟ್ಟೈತೆ. ನೀವೇನು ಮಸ್ಕೊಳ್ಳೋದೆಲ್ಲ ಏನು ಬೇಡ, ಅದೆಲ್ಲ ಹಂಗೆ ಆಗಬೇಕು ಅಂತಲೇ ನಾನು ಬೇಯಿಸಿದ್ದು ಅಷ್ಟು. ಇವಾಗ ಬೆಲ್ಲ ಕರಗಿದ್ದು ಪಾಕನ ಇದಕ್ಕೇ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಕೊಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಸೋಸಿರೋದ್ರಿಂದ ಅಲ್ಲಿ ನೋಡ್ತಾ ಇರ್ಬೋದು, ಏಲಕ್ಕಿದು ಸ್ವಲ್ಪ ಇರ್ಬೋದು ಕೊಳೆ, ಆದರೆ ಕಲ್ಲು ಮಣ್ಣು ಸಿಕ್ಕಾಬಟ್ಟೈತು ಬೆಲ್ಲದಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ 1/4 ಲೀಟ್ರ್ ಹಾಲನ್ನ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡ್ಕೊಂಡು ನೋಡಿ ನೀವು, ಹಾಲನ್ನ ಎಷ್ಟು ಚೆನ್ನಾಗಿತ್ತು ಅಂದರೆ ಗಿಣ್ಣು ತಿನ್ನಂಗೆ ಆಯ್ತಾಯಿತ್ತು ನನಗೆ ಪ್ರಸಾದ ತಿಂತಾಯಿದ್ರೆ, ಪಾಯಸ ತಿಂತಾಯಿದ್ರೆ. ಆಮೇಲೆ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋಕ್ಕೆ ತುಪ್ಪ ಹಾಕಿದ್ದೀನಿ ಬಿಸಿ ಆಗಲಿಕ್ಕೆ. ನಿಮ್ಮ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಐತೆ ಅದನ್ನು ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇತ್ತು. ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳಿ, ಆದರೆ ಬಾದಾಮಿನ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು. ರೋಸ್ಟ್ ಮಾಡೋದ್ರಿಂದ ಏನೋ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಬಾದಾಮಿದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿನ ರೋಸ್ಟ್ ಮಾಡ್ಕೊಳ್ಳಿ ತುಪ್ಪದಲ್ಲಿ, ಬಟ್ ಬಾದಾಮಿನ ಹಾಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ನೀವು. ನಂತರ ಕೊಬ್ಬರಿ ತುರಿನ ಒಂದು ಅರ್ಧ ಹೋಳು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಅರ್ಧ ಹೋಳು ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು, ಜಾಸ್ತಿ ಏನು ಬೇಯಿಸೋದು ಬೇಡ, ಆಲ್ರೆಡಿ ಹೆಸರುಬೇಳೆ ಮತ್ತು ಪಾಕ ಎಲ್ಲ ಬೇಯಿಸಿರೋದ್ರಿಂದ ಒಂದು 2 ನಿಮಿಷ ಕುದಿ ಬಂದರೆ ಸಾಕು. ಈಗ ನೋಡಿ ಕುದಿ ಬರ್ತಾಯಿದೆ. ಅದ್ರ ಜೊತೆಗೆ ನೀವು ಬೂಂದಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಬೂಂದಿ ಹಾಕ್ಕೊಂಡು ಸಿಹಿ ಬೂಂದಿ. ಇವಾಗ ನೋಡಿ, ದೇವರಿಗೆ ನೈವೇದ್ಯ ಇಟ್ಬಿಡೋಣ ಅಂತ ಫಸ್ಟೇ ತೆಗೆದಿಟ್ಬಿಡ್ತಾಯಿದ್ದೀನಿ. ಯಾಕೆಂದರೆ ಮಕ್ಕಳಿರೋ ಮನೇಲಿ ಗೊತ್ತಾಗಲ್ಲ ಮಕ್ಕಳಿಗೆ ತಿನ್ನಬೇಕೋ ತಿನ್ನಬಾರ್ದು ಅಂತ. ನಾವು ದೊಡ್ಡವರಾದವರು ತಕ್ಷಣ ದೇವ್ರಿಗೆ ಏನು ಎತ್ತಿಡಬೇಕು ಎತ್ತಿಟ್ಬಿಟ್ರೆ ಮಕ್ಕಳು ಏನು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಜಾಗೃತವಾಗಿ ಮಾಡಿಕೊಂಡ್ರೆ ಒಳ್ಳೆಯದು, ಮಕ್ಕಳ ಮೇಲೆ ಇದು ಮಾಡೋದಕ್ಕಿಂತ.
ಇವಾಗ ದೇವ್ರ ಪ್ರಸಾದಕ್ಕೆ ಇಡ್ತಾಯಿದ್ದೀನಿ. ದೇವ್ರ ಪ್ರಸಾದ ಇಟ್ಟ ಮೇಲೆ ನೀವು ನೈವೇದ್ಯಕ್ಕೆ ಅದಕ್ಕೆ ಹಾಗೆ ಇಟ್ಬಿಟ್ಟು ಸುಮ್ಮನೆ ಬಿಡಬಾರ್ದು. ಅರ್ಶಿನ ಕುಂಕುಮ ಹಾಕಿ ಸ್ವಲ್ಪ ಹೂನ ಅದ್ರ ಮೇಲೆ ಮಡಗ್ಬಿಟ್ಟು ಆಮೇಲೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು ಅಲ್ಲಿ ರಾಮನ ಫೋಟೋನೇ ಎಲ್ಲ ನೈವೇದ್ಯ ಇಟ್ಟಿದ್ದೀರಾ ಅಂತ. ಬಟ್ ರಾಮನ ಫೋಟೋನ ಮನೇಲಿ ಇಡಬಾರ್ದು. ನನಗೆ ಗೊತ್ತಿಲ್ಲ ಇಡಬೇಕೋ ಇಡಬಾರ್ದು ಅಂತ. ಬಟ್ ನಮ್ಮ ಹಿರಿಯರು ಹೇಳಿದ್ರು ರಾಮನ ಫೋಟೋ ಇಟ್ಟರೆ ಸೀತೆ ವನವಾಸ ಪಟ್ಟಂಗೆ ಪಡ್ತೀಯಾ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ತೆಗ್ದಿಟ್ಬಿಟ್ರು. ಯಾಕೆ ಸುಮ್ಮನೆ ಬೇಡ ಅಂತೇಳಿ ರಾಮನ ಫೋಟೋ ಇತ್ತು, ನಾವು ತೆಗೆದ್ಬಿಟ್ಟು ಬೇಡ ಅಂತ. ಆಮೇಲೆ ಸತೀಶ್ ಕೂಡ ಪೂಜೆ ಮಾಡಿದ್ರು. ಅವ್ರೇನಂದರೆ ಪೂಜೆ ಮಾಡಿದ್ಮೇಲೆ ಕೂತ್ಕೊಳ್ಳಲ್ಲ ಸುಮ್ಮನೆ. ದೇವ್ರದ್ದು ಶ್ಲೋಕಗಳಾಗಲಿ ಮಂತ್ರಗಳಾಗಲಿ ಅವ್ರಿಗೆ ತುಂಬ ಇಷ್ಟ. ತುಂಬ ಮಂತ್ರಗಳು ಗೊತ್ತು, ತುಂಬ ಶ್ಲೋಕಗಳು ಗೊತ್ತು. ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದನ್ನೇ ಸ್ವಲ್ಪ ಒಂದು 1/2 hour ಆಯಿತು. ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ನನಗೂ ಕೆಲಸ ಇತ್ತು, ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಅವ್ರು ಹೇಳೋಷ್ಟ್ರೊಳಗಡೆ ಬೇರೆ ಕೆಲಸನೂ ಆಗಿಬಿಟ್ರೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೋದು ಅಂಥೇಳಿ ಇವಾಗ ಅಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅದಾದಮೇಲೆ ನಾನು ಪ್ರಸಾದ ಕೊಟ್ಟೆ. ನೋಡಿ ಸ್ವಲ್ಪ ಟೇಸ್ಟ್ ಅಂತ. ದೇವ್ರಿಗೆ ಇಡಬೇಕಾದ್ರೆ ಟೇಸ್ಟ್ ಯಾರೂ ನೋಡಲ್ಲ, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು. ಅದಕ್ಕೆ ಕೇಳ್ತಾ ಇದೆ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದೈತೆ. ತುಂಬ ಸ್ವೀಟಾಗೂ ಇಲ್ಲ, ತುಂಬ ಸಪ್ಪೇನೂ ಇಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರು. ಅವ್ರ ಎಕ್ಸ್ಪ್ರೆಷನ್ನಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಇವಾಗ ಅಕ್ಕಪಕ್ಕದ ಮನೆಗೆ ಒಂದಿಬ್ಬರು ಮನೆಗಾದ್ರೂ ಕೊಡಬೇಕು ಪ್ರಸಾದನ. ಸೊ ಅದಕ್ಕೋಸ್ಕರ ನಾನು 1-2 ಮನೆಗೆ ಕೊಡ್ತಾಯಿದ್ದೀನಿ. ಪಕ್ಕದ ಮನೆಯವರು ಹೇಳ್ತಾಯಿದ್ರು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ಅಂತ. ಅವ್ರ ಸ್ಯಾರಿಲಿ ನನ್ನ ನೋಡೇ ಇರಲಿಲ್ಲಂತೆ, ಅದಕ್ಕೆ ಹಾಗೆ ಹೇಳ್ತಾಯಿದ್ರು. ಓನರ್ ಆಂಟಿನೂ ಹಂಗೆ ಅಂದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಸೀರೆನೂ ಚೆನ್ನಾಗೈತೆ ಅಂತ ಹೇಳಿದ್ರು. ಇದು ಹೇಳಬೇಕು ಅಂದರೆ 8 ವರ್ಷದ ಹಿಂದೆ ತೊಗೊಂಡಿದ್ದು ಸೀರೆ ಇದು. ಹಾಗೆ ಮಡಗಿದ್ದೀನಿ. ಜಾಸ್ತಿ ನಾನು ಸೀರೆ ವೇರ್ ಮಾಡಲ್ಲ, ರೇರು ನಾನು ಸೀರೆ ಹಾಕ್ಕೊಳ್ಳೋದು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನೀವು ಹೇಳಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಸೊ ಇವಾಗ ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ತಾತನ ಆಫೀಸ್ ಎದುರುಗಡೆನೇ ಇದೆ ರಾಮ ಮಂದಿರ. ಅಲ್ಲಿಗೆ ಹೋದ್ವಿ. ಚೆನ್ನಾಗಿತ್ತು ದೇವಸ್ಥಾನ. ಬೆಳಗ್ಗೆನೇ ಎಲ್ಲ ಪೂಜೆ ಆಗಿತ್ತಂತೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ತಾತನ ಆಫೀಸ್ ಹತ್ರ ಬಂದು ತಾತ ಪ್ರಸಾದ ಕೊಟ್ಟರು. ಈಸ್ ಮಡಗಿದ್ದೀನಿ, ತೊಗೊಂಡೋಗು ತಿನ್ನು, ಮಕ್ಳಿಗೂ ತಿನ್ನಿಸು ಅಂತೇಳಿ. ನಮ್ಮ ತಾತ ಯಾವಾಗಲೂ ಹಂಗೇ, ಹೋದರೆ ಸಾಕು ಏನೇನಾದರೂ ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ಅರಮನೆ ಹತ್ರ ಬಂದ್ವಿ. ಅರಮನೆ ಹತ್ರ ಅಂತೂ ಸಖತ್ತಾಗಿ ಡೆಕೋರೇಟ್ ಆಗಲಿ ಪೂಜೆ ಆಗಲಿ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಅಯೋಧ್ಯೆ ಥರನೇ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಟ್ ಆಗಲಿ ಪೂಜೆ ಆಗಲಿ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತು ನನಗಂತೂ ನೋಡಿಬಿಟ್ಟು. ಪರವಾಗಿಲ್ಲಪ್ಪ, ಇಷ್ಟೊಂದು ಕಡೆ ಈಗ ಸುಮಾರು ಕಡೆ ಪೂಜೆ ಮಾಡಿದರು, ಇದು ಒಂದೇ ಕಡೆ ಅಂತಲ್ಲ. ಪಂಚಮುಖಿ ಆಂಜನೇಯನೂ ನೋಡ್ದೋ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಮಲ್ಕೊಬಿಟ್ಟಿದ್ದ. ಸೊ ಮಗುನ ಎತ್ಕೊಂಡು ಕೂತಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಆಗಲಿ. ಅಲ್ಲಿ ಮಕ್ಕಳಿಗೆ ರಾಮನ ವೇಷ ಮತ್ತು ಹನುಮಂತನ ವೇಷ ಹಾಕ್ಕೊಂಡು ಬರೋದಾಗಲಿ ತುಂಬ ಚೆನ್ನಾಗಿ ಮಾಡಿದರು. ನೀವು ಯಾರ್ಯಾರು ಹೋಗಿದ್ರಿ ಅರಮನೆ ಹತ್ರ ಮೈಸೂರಲ್ಲಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಕೋಟೆ ಆಂಜನೇಯನ ದೇವಸ್ಥಾನದಲ್ಲೂ ತುಂಬ ರಶ್ ಇತ್ತು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗೆ ಹೊರಗಡೆಯಿಂದನೇ ಒಂದು ಡೈ ಹೊಡೆದ್ಬಿಟ್ಟು ಹೊರಟ್ವಿ. ಸೊ ಫ್ರೆಂಡ್ಸ್, ಹೇಗಿತ್ತು ವ್ಲಾಗ್? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್. ಹೇಳು ಬಾಯ್. ಬಾಯ್.